ಹಾಯ್ ಫ್ರೆಂಡ್ಸ್, ನಾನು ಮಿಶ್ರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಮೇಲ್ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗೆ ಬರುತ್ತೆ. ಇದು ಯಾಕೆ ಬಂದಿದೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಎವಲ್ವಿಂಗ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತಿದೆ. ರಿವ್ಯೂ ಆ್ಯಂಡ್ ಅಕ್ಸೆಪ್ಟ್ ಟರ್ಮ್ಸ್ ಬೈ January 31 ಅಂತಿದೆ. ಅಂದರೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಲ್ಲ, ಇದನ್ನು ನೀವು ಬೇಕಾದರೆ ರಿವ್ಯೂ ಮಾಡ್ಕೋಬೋದು, ಓದ್ಕೊಂಡಾದ್ಮೇಲೆ January 31 ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲನೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನೇನು ಬರೆದಿದ್ದಾರೆ ಅಂತಂದ್ರೆ, ಅವರ ಗೋಲ್, ಯೂಟ್ಯೂಬ್ನವರ ಗೋಲ್ ಏನು ಅಂತಂದ್ರೆ ಕ್ರಿಯೇಟರ್ಸ್ಗೆ ಚೆನ್ನಾಗಿ ಬಿಸ್ನೆಸ್ ಆಗೋ ಥರ ಮಾಡೋದು. ಮತ್ತೆ ಅವರು ಇಲ್ಲಿವರೆಗೂ ಲಾಸ್ಟ್ 4 years ಅಲ್ಲಿ, ಅಂದ್ರೆ ಹಿಂದಿನ 4 years ಅಲ್ಲಿ ಅವರು $100 billion ಪೇ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ರಿಯೇಟರ್ಸ್ಗೆ, ಆರ್ಟಿಸ್ಟ್ಸ್ಗೆ, ಮೀಡಿಯಾ ಕಂಪ್ನೀಸ್ಗೆ ಎಲ್ಲ ಸೇರಿ $100 billion ಪೇ ಮಾಡಿದ್ದಾರೆ. ಮತ್ತೆ ಆಕ್ಟಿವ್ ಕ್ರಿಯೇಟರ್ಸ್ಗೆ ಮತ್ತೆ ಲಾಂಗ್ ಟರ್ಮ್ ಗ್ರೋ ಮಾಡೋದಕ್ಕೆ, ಅಂದ್ರೆ ಕ್ರಿಯೇಟರ್ಸ್ ಇರ್ತಾರಲ್ಲ, ಆಕ್ಟಿವ್ ಆಗಿರ್ತಾರೆ, ಡೈಲಿ ವಿಡಿಯೋಸ್ ಮಾಡ್ತಾ ಇರ್ತಾರೆ, ಮತ್ತೆ ಲಾಂಗ್ ಟರ್ಮ್ ಆಗಿ ಅವರು ಅದನ್ನೇ ಕರಿಯರ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಒಳ್ಳೆ ರೀತಿಯಿಂದ ಪೇಮೆಂಟ್ ಮಾಡೋದಕ್ಕೆ ಮತ್ತೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಅವರು 3 ಅಪ್ಡೇಟ್ನ ತಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಅಪ್ಡೇಟ್ ಇಂದ ಏನಾಗುತ್ತೆ, 2026 ಏನು ಕ್ರಿಯೇಟರ್ಸ್ ಪೇಮೆಂಟ್ ತಗೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ಮುಂದೆ 2027 ತಗೊಳ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಚೇಂಜಸ್ನ ಮಾಡೋದಕ್ಕೋಸ್ಕರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಮಾಡಿದ್ದಾರೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಎಲ್ಲ ಯೂಟ್ಯೂಬರ್ಸ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೋಡೋಣ, ಇಲ್ಲಿ ನೋಡ್ತಾ ಇದ್ದಾರೆ ಅಕ್ಸೆಪ್ಟ್ ನ್ಯೂ ಟರ್ಮ್ಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಏನೇನು ಚೇಂಜಸ್ ಇದೆ ಅಂತೇಳಿ ನೀವು ನೋಡ್ಕೋಬಹುದು ಇಲ್ಲಿ. ಫ್ರೆಂಡ್ಸ್, ಈ ಮೂರು ಚೇಂಜಸ್ ಮಾಡಿದ್ದಾರೆ. ವಾಚ್ ಪೇಜ್ ಮಾನಿಟೈಸೇಷನ್, ಶಾರ್ಟ್ಸ್ ಮಾನಿಟೈಸೇಷನ್, ಫ್ಯಾನ್ ಫಂಡಿಂಗ್ ಮಾನಿಟೈಸೇಷನ್. ಇದ್ರ ಬಗ್ಗೆ ನೀವು ಬೇಕಾದ್ರೆ ಹೆಚ್ಚಿನ ತಿಳ್ಕೊಬಹುದು. ಇಷ್ಟು ಚೇಂಜಸ್ ಮಾಡಿದ್ದಾರೆ. ಈಗ ನಾವು ಅಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದನ್ನ ಬೇಕಾದ್ರೂ ನೀವು ಓದ್ಕೋಬಹುದು. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಬರ್ದಿದ್ದಾರೆ February 1, 2027 ಅಪ್ಲೈ ಆಗುತ್ತೆ ಈ ಎಲ್ಲ ಅಪ್ಡೇಟ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ಬೇಕಾದ್ರೆ ನೀವು ಓದ್ಕೋಬಹುದು. ಓದ್ಕೊಂಡಾದ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಐ ಅಕ್ಸೆಪ್ಟ್ ವಾಚ್ ಪೇಜ್ ಟರ್ಮ್ಸ್ ಅಂತಿದೆ. ಅದನ್ನ ಚೆಕ್ ಮಾಡ್ಕೊಂಡು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಮತ್ತೆ ಈ ರೀತಿ ಬರುತ್ತೆ. ಬಂದ ಮೇಲೆ ಇದನ್ನು ಓದ್ಕೋಬಹುದು. ಓದ್ಕೊಂಡಾದ್ಮೇಲೆ ಐ ಅಕ್ಸೆಪ್ಟ್ ಶಾರ್ಟ್ ಸ್ಪೀಡ್ ಟರ್ಮ್ಸ್ ಅಂತ ಹೇಳಿದೆ. ಅದನ್ನು ಚೆಕ್ ಮಾಡ್ಕೊಂಡು ಮತ್ತೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಲಾಸ್ಟ್ಗೆ ಮತ್ತೆ ಈ ರೀತಿ ಬರುತ್ತೆ. ಇದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಫಿನಿಶ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈಗ ನಾವು ಯು ಹ್ಯಾವ್ ಸೈನ್ಡ್ ಆಲ್ ರಿಕ್ವೈರ್ಡ್ ಟರ್ಮ್ಸ್ ಅಂತೇಳಿ ಇದೆ ಫ್ರೆಂಡ್ಸ್. ಈ ರೀತಿ ಎಲ್ಲ ನಾವು ಅಕ್ಸೆಪ್ಟ್ ಮಾಡಿದಂಗೆ ಆಗುತ್ತೆ. ಈ ಮುಂದಿನ February 1, 2027 ನಮಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಇಷ್ಟು ಹೊಸ ಮೇಲ್ ಬಂದಿದೆ, ಅದ್ರ ಬಗ್ಗೆ ಇರೋ ಇನ್ಫಾರ್ಮೇಶನ್. ಫ್ರೆಂಡ್ಸ್, ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಲಿ ನೋಡ್ತಾ ಇದ್ರೆ ಮೇಲ್ ಏನು ಬಂದೈತೆ ಅದು ಕೂಡ ಇಲ್ಲಿ ಪಾಪಪ್ ಮೆಸೇಜ್ ಕೂಡ ಬಂದಿದೆ. ಇದರಿಂದ ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೋಬಹುದು. ಅಲ್ಲಿ ಆದರೂ ಮಾಡ್ಕೋಬಹುದು, ಇಲ್ಲಾದರೂ ಮಾಡ್ಕೋಬಹುದು, ಎರಡು ಒಂದೇ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.